ಹಾಯ್ ಫ್ರೆಂಡ್ಸ್, ಇದು ಇನ್ಫಿನಿಕ್ಸು 11S ಅಂತ. ಇದ್ರದ್ದು ಪ್ರಾಬ್ಲಮ್ ಬಂದುಬಿಟ್ಟು ಆನ್ ಆಫ್ ಆಗ್ತಾಯಿದೆ ತಾನೇ. ಇದನ್ನು ಹೇಗೆ ರಿಪೇರಿ ಮಾಡೋದು, ಇದನ್ನು ಹೌ ಟು ಫಿಕ್ಸ್ ಇಟ್ ಅಂತ ಮಾಡ್ಬೋದು, ಅದನ್ನು ನೋಡೋಣ ಇವತ್ತು. ಬನ್ನಿ, ಈಗ ಒಂದು ಮೆಥಡನ್ನು ಟ್ರೈ ಮಾಡಿ ನೋಡೋಣ, ಅದು ಸಕ್ಸಸ್ ಆಗತ್ತಿಲ್ಲೋ ಅಂತೇಳಿ. ಹಾಗಾಗಿ ಫಸ್ಟ್ ಓಪನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಪ್ಯಾನನ್ನು ಸರಿಯಾಗಿ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತಂಬ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಜಸ್ಟ್ ಕಟ್ ಆಯಿತು ನಮ್ಮದು, ಹಾಗಾಗಿ ಹುಷಾರಿಂದ ತೆಗೀರಿ. ಫಸ್ಟ್ ಇದನ್ನೆಲ್ಲ ರಿಮೂವ್ ಮಾಡೋಣ. ಆಲ್ ಸ್ಕ್ರೂ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಇದನ್ನು ಬೇಕಾದ್ರೆ ಈ ಟೈಪ್ನ ನೀವು ಸ್ಕ್ರೂ ಡ್ರೈವರ್ನ ಆರ್ಡರ್ ಮಾಡ್ಬೋದು ಆನ್ಲೈನಲ್ಲಿ, ತುಂಬಾ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು. ಇಲ್ಲಾಂದರೆ ತಾಸಿನಲ್ಲೇ ಆಗುತ್ತೆ, ಅದು ಆಗುತ್ತೆ. ಇದು ಹಾರ್ಟಿನಲ್ಲಿ ಇದು ಇನ್ಫಿನಿಷನಲ್ಲಿ ಈ ಪ್ರಾಬ್ಲಮ್ ಜಾಸ್ತಿಯಾಗಿ ಕಾಣ್ತದಂತ, ಹಾಗಾಗಿ ಯಾವುದ್ರಿ ಎಲ್ಲ ಫಸ್ಟ್ ಸ್ಕೂಲ್ ಓಪನ್ ಮಾಡ್ಕೊಂಡು ಸರಿಯಾಗಿ ಮುಚ್ಕೊಳ್ಳಿ. ಕಾಣ್ತಾ ಕಾಣಂಗಿಲ್ಲ ಕಪ್ಪಲ್ಲಿ ಓಪನ್ ಮಾಡ್ಕೊಂಡು ಬ್ಯಾಟ್ರಿಯನ್ನು ರಿಮೂವ್ ಮಾಡ್ಕೊಳ್ಳಿ. ಸೈಡ್ ಮಾಡಿ ಏನಿದೆಲ್ಲ ಬ್ಯಾಕ್ ಸೈಡ್ ಏನಿತ್ತು ಏನಿದೆ ಅಂದರೆ ಒಂದು ಲೇಯರ್ ಇದಿರುತ್ತೆ, ಒಂದು ಲೇಯರ್ ಇದೆಯಲ್ಲ, ಇದಕ್ಕೆ ಸ್ವಿಚ್ ಅಂತಾರೆ. ಇದನ್ನು ಶಾರ್ಟ್ ಮಾಡಬೇಕು, ಇಲ್ಲಿಗೆ ಶಾರ್ಟ್ ಮಾಡಿ ಈ ಟೈಪು ಇದು ಜಂಪರ್ ಅಂತ ವೈರ್ ಬರ್ತದೆ, ಅದು ಇದನ್ನು ಜಂಪರ್ ಮಾಡಿ ಫಸ್ಟ್ ಏನು ಮಾಡೋದಂದರೆ ಇದನ್ನು ಇದನ್ನು ತೆಗಿಬೋದು, ಹಾಗೆ ತೆಗೆದೇನು ಶಾರ್ಟರ್ ಮಾಡ್ಬೋದು. ಶಾರ್ಟರ್ ಮಾಡ್ಕೊಂಡು ಕೇಬಲ್ನ ಇಲ್ಲಿ 2 ಪಾಯಿಂಟ್ ಶಾರ್ಟರ್ ಮಾಡಿ ವೈರ್ನ ಕಟ್ ಮಾಡಿ. ಈಗ ಅದು ಇದಕ್ಕೆ ಶಾರ್ಟರ್ ಆಯಿತು. ಹಿಂಗೆ ಟ್ಯಾಪ್ ಮಾಡಿ
ಈಗ ನೋಡೋಣ ನಮ್ಮ ಮೊಬೈಲು ರೀಸ್ಟಾರ್ಟ್ ಪ್ರಾಬ್ಲಮ್ ಹೋಗುತ್ತಾ ಇಲ್ಲ ಅಂತ. ಈಗ ರೀಸ್ಟಾರ್ಟ್ ಆಗ್ತಾಯಿಲ್ಲ. ರೀಸ್ಟಾರ್ಟು ಆಗ್ತಾ ಇಲ್ಲ ಅಂತ ನೋಡೋಣ. ಓಕೆ, ಇದು 200% ವರ್ಕಿಂಗ್ನಲ್ಲಿ ಈ ಟ್ರಿಕ್ಕು ವರ್ಕ್ ಮಾಡುತ್ತೆ. ಇದು ಯಾಕಂದರೆ ಅದು ಪವರ್ದು ಒಂದು ಸ್ವಿಚ್ ಅಂತ ಇರ್ತಲ್ಲ, ಅದು ಶಾರ್ಟ್ ಆದರೆ ಮಾತ್ರ ಈ ರೀತಿ ಆಗುತ್ತೆ ನಮಗೆ. ಹಾಗಾಗಿ ಅದನ್ನು ನಾ ಹೇಳಿದ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡಿದರೆ ಕಂಪ್ಲೀಟಾಗಿ ನೀವು ಈ ಮೊಬೈಲ್ನ ಸರಿಯಾಗಿ ಮಾಡ್ಬೋದು. ಈಗ ಇದನ್ನು ಮಾಡಿಬಿಡೋಣ. ಇದನ್ನು ಸರಿಯಾಗಿ ಇದು ಒಂದು ಪ್ರಾಬ್ಲಮ್ ಇರಬೇಕು, ಜಾಸ್ತಿ ಫೋನಿಗೆ ಜಾಸ್ತಿ ಇದೆ ಪ್ರಾಬ್ಲಮ್ ಇದೆ. ಹಾಗಾಗಿ ಈ ರೀತಿ ಮಾಡಿದರೆ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಮೊಬೈಲು ಓಕೆ ಆಗುತ್ತೆ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಪೂರ್ತಿ ವಿಡಿಯೋ ನೋಡಿ. ಅರ್ಧಂಬರ್ಧ ನೋಡಿಬಿಡಿ. ಅರ್ಧಂಬರ್ಧ ನೋಡಿದರೆ ಗೊತ್ತಾಗೋಂಗಿಲ್ಲ. ಆಮೇಲೆ ಕಮೆಂಟ್ನಲ್ಲಿ ನೀವು ಫೇಕಾಗಿ ವಿಡಿಯೋ ಮಾಡ್ತೀರಾ, ಫೇಕಾಗಿ ಇದಾಗುತ್ತೆ ಅಂತ ಅಂತಾರೆ. ಹಾಗಾಗಿ ಫೇಕಲ್ಲ, ರಿಯಲ್ ಆಗಿದ್ದು. ಆಮೇಲೆ ಇದು ಏನೋ ಮಾಡಿದ್ದು ಜೆನ್ಯೂನಾಗಿ ವಿಡಿಯೋ ಮಾಡಿದ್ದು. ನೆಕ್ಸ್ಟು ಇದು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿದರೆ ಮಾತ್ರ ನಿಮ್ಮ ಮೊಬೈಲು ಈ ರೀತಿ ಪ್ರಾಬ್ಲಮ್ನಲ್ಲಿದ್ದರೆ ಅದನ್ನು ಕ್ಲಿಯರಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ.